ಬೆಂಗಳೂರು ಅನೇಕ ದೇವಸ್ಥಾನಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಅದೇ ಥರ ಬನ್ನೇರುಘಟ್ಟ ರಸ್ತೆಯಲ್ಲಿ ಒಂದು ದೇವಸ್ಥಾನ ಇದೆ. ಇದು ಒಂದು ಚಿಕ್ಕ ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ ಏನಲ್ಲ. ದೇವಸ್ಥಾನ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ ಬನ್ನೇರುಘಟ್ಟ ರಸ್ತೆಯಲ್ಲಿದೆ. ಈ ದೇವಸ್ಥಾನ ತುಂಬ ಪ್ರಸಿದ್ಧವೇನಲ್ಲ, ಬಟ್ ನನಗೆ ಒಂದು ಆತ್ಮೀಯವಾದ ದೇವಸ್ಥಾನ. ಯಾಕಂದರೆ ನಾನು ಬೆಂಗಳೂರಿಗೆ ಬಂದ ನಂತರ ಪ್ರತಿ ಶಿವರಾತ್ರಿಯ ದಿನ ಈ ದೇವಸ್ಥಾನಕ್ಕೆ ನಾನು ಖಂಡಿತವಾಗಿಯೂ ಭೇಟಿ ಕೊಟ್ಟು ಇಲ್ಲಿ ಸುಂದರೇಶ್ವರನ ಆಶೀರ್ವಾದ ಪಡ್ಕೊಂಡು ಬರ್ತೀನಿ. ಪ್ರತಿ ಶಿವರಾತ್ರಿಯ ದಿನ ತಪ್ಪದೇ ಹೋಗ್ತೀನಿ. ಅದಲ್ಲದೆ ಬೇರೆ ಟೈಮಲ್ಲಿ ನಾನು ಯಾವಾಗಲಾದರೂ ಫ್ರೀ ಇದ್ದರೆ ಹೋಗ್ತೀನಿ. ಅದೇ ಥರ ಒಂದು ವೇಳೆ ನಾನು ಅಲ್ಲಿ ಎದುರುಗಡೆ ಇರೋ ಮೀನಾಕ್ಷಿ ಮಾಲ್ ಹೋದಾಗ ಖಂಡಿತವಾಗೂ ನಾನು ಈ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಬರ್ತೀನಿ. ಇದು ತುಂಬ ಹಳೆಯ ದೇವಸ್ಥಾನ ಏನಲ್ಲ, 1993ರಲ್ಲಿ ಕಟ್ಟಿರೋ ದೇವಸ್ಥಾನ. ಇದನ್ನು ಶ್ರೀ ನಾರಾಯಣ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಕಟ್ಟಿರೋವಂಥದ್ದು. ಮೋಸ್ಟ್ಲಿ ಅವರ ಆಸ್ತಿ ಪಾಸ್ತಿಗಳೆಲ್ಲ ಈ ಜಾಗದಲ್ಲೇ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಎದುರುಗಡೆ ಇರೋ ಮೀನಾಕ್ಷಿ ಮಾಲ್ ಕೂಡ ಅವರ ಮಕ್ಕಳೇ ಕಟ್ಟಿದ್ದಾರೆ, ಅವರ ಮಕ್ಕಳೇ ನಡೆಸ್ತಿದ್ದಾರೆ. ಎಂಟ್ರೆನ್ಸಲ್ಲಿ ನಂದೀಶ್ವರನ ವಿಗ್ರಹ ಇದೆ. ಈ ವಿಗ್ರಹ ನನಗೆ ತುಂಬ ಅಚ್ಚುಮೆಚ್ಚಿನವಾದ ವಿಗ್ರಹ. 2 ನಂದೀಶ್ವರ ವಿಗ್ರಹಗಳಿದ್ದಾವೆ. ಇದಲ್ಲದೆ ಮುಖ್ಯವಾಗಿ ದೇವಸ್ಥಾನದಲ್ಲಿ ಸುಂದರೇಶ್ವರನ ಮೂರ್ತಿ ಇದೆ. ನೀವು ನೋಡ್ತಿರ್ಬೋದು, ಒಂದು ನೇರವಾಗಿ ನೋಡಿದ್ರೆ ಇದು ಸುಂದರೇಶ್ವರನ ಮೂರ್ತಿ, ಈಶ್ವರನ ಮೂರ್ತಿ. ಇದರ ಪಕ್ಕದಲ್ಲಿ ಮೀನಾಕ್ಷಿ ಮೂರ್ತಿ ಇದೆ. ಸುತ್ತಮುತ್ತ ಅನೇಕ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ಒಳ್ಳೆಯ ಗೋಪುರ ಕಟ್ಟಿದ್ದಾರೆ. ಮುಖ್ಯವಾಗಿ ಏನಂದರೆ ಇಲ್ಲಿ ಒಂದು ವಿಘ್ನೇಶ್ವರನ ಮೂರ್ತಿ ಕೂಡ ಇದೆ. ನೀವು ಅಲ್ಲಿ ಹೋದರೆ ಸುತ್ತಮುತ್ತ ಅನೇಕ ವಿಗ್ರಹಗಳಿದೆ. ಅನೇಕ ದೇವಸ್ಥಾನದ ಸುತ್ತ ಒಂದು ಸ್ಮಾಲ್ ಹೊರಾಂಗಣ ಅಂತಿದೆ. ಆ ಹೊರಾಂಗಣದಲ್ಲಿ ಅನೇಕ ಮೂರ್ತಿಗಳಿದೆ. ನೀವು ನೋಡ್ತಿರ್ಬೋದು, ಇದು 2ನೆಯ ನಂದೀಶ್ವರನ ವಿಗ್ರಹ, ನಂದಿ ವಿಗ್ರಹ ಇದೆ. ಸುತ್ತಮುತ್ತ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದೆ, ವಿಗ್ರಹಗಳು ಇದೆ. ಮುಖ್ಯವಾಗಿ ಸುಂದರೇಶ್ವರನ ವಿಗ್ರಹ ಇದೆ, ಮೀನಾಕ್ಷಿ ವಿಗ್ರಹ ಇದೆ. ಇವೆರಡನ್ನು ತಾವು ಮುಖ್ಯವಾಗಿ ನೋಡಬೇಕು. ಅದಲ್ಲದೆ ಮಹಾಗಣಪತಿ ವಿಗ್ರಹ ಇದೆ. ಗಣೇಶನ ಆಶೀರ್ವಾದ ಕೂಡ ನೀವು ಪಡ್ಕೊಬೋದು. ಗಣೇಶನ ವಿಗ್ರಹದ ಪಕ್ಕದಲ್ಲಿ ಬೇರೆ ಚಿಕ್ಕ ಚಿಕ್ಕ ವಿಗ್ರಹಗಳು ಇದೆ. ನೀವು ನೋಡ್ತಿರ್ಬೋದು, ವೆಂಕಟೇಶ್ವರನ ವಿಗ್ರಹ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದೆ, ಅಯ್ಯಪ್ಪ ಸ್ವಾಮಿ ವಿಗ್ರಹ ಕೂಡ ಇದೆ. ಈ ಎಲ್ಲ ವಿಗ್ರಹಗಳನ್ನು ನೀವು ನೋಡಿ, ಆಂಜನೇಯ ವಿಗ್ರಹ ಕೂಡ ಇದೆ. ನೀವು ಕೊನೆಯಲ್ಲಿ ನೋಡ್ಬೋದು, ಇದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ. ಇಲ್ಲಿ ಕೂಡ ನೀವು ಬಂದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡೆಯಬೋದು. ಸೊ ಮೀನಾಕ್ಷಿ ಟೆಂಪಲ್ ಅಂತ ಫೇಮಸ್ ಆಗಿರೋದು. ಇದರ ಹೆಸರು ಆ್ಯಕ್ಚುಲಿ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಅಂತ. ನೀವು ಒಂದು ವೇಳೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಹೋದರೆ ಖಂಡಿತವಾಗೂ ಈ ದೇವಸ್ಥಾನವನ್ನು ಭೇಟಿ ಮಾಡಿ ಮೀನಾಕ್ಷಿ ಆಶೀರ್ವಾದಗಳನ್ನು ಪಡ್ಕೊಂಡು, ಅದೇ ಥರ ಸುಂದರೇಶ್ವರನ ಆಶೀರ್ವಾದಗಳನ್ನು ಕೂಡ ಪಡ್ಕೊಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.